ಹಣವನ್ನ ಚೆಕ್ ರೂಪದಲ್ಲಿ ಕೊಟ್ಬಿಟ್ರೆ ನನ್ನ ಮಗ ವಾಪಸ್ ಮನೆಗೆ ಬರ್ತಾನಾ? ನಮಗಿದ್ದು ಒಬ್ಬನೇ ಒಬ್ಬ ಮಗ, ಈಗ ಅವನೇ ಇಲ್ಲ ಅಂದಮೇಲೆ ಈ ದುಡ್ಡು ಇಟ್ಕೊಂಡು ನಾವು ಏನು ಮಾಡೋಣ ಹೇಳಿ ಸರ್ ಅಂತ ಇದೀಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಗೋಳಾಡ್ತಾ ಇದ್ದಾರೆ. ಬೇಲೂರಿನ ಒಂದು ಕರುಣಾಜನಕ ಕಥೆ ಇದೆ. ತಂದೆ ಏನು ಹೇಳಿದ್ರು, ಕೋಟ್ಯಾಂತರ ರೂಪಾಯಿ ಆಸ್ತಿ, ಒಬ್ಬನೇ ಮಗ, ಬಟ್ ಈಗ ಮಗನೇ ಇಲ್ಲ, ಆಸ್ತಿ ಇಟ್ಕೊಂಡು ನಾವೇನು ಮಾಡೋಣ ಅಂತ ಗಳಗಳನ್ನೇ ಹೇಳ್ತಾ ಇದ್ದಾರೆ. ಚೆಕ್ ಕೊಟ್ಟಿದ್ರೆ ಸರ್, ಮಗ ಬರೋವಲ್ಲಿ ಸರ್, ಅವ್ರು ಎಷ್ಟೇ ಕೊಟ್ಟರು ಮಗ ಬರ್ತಾನೆ ಸರ್. ಇದ್ದಾನೆ ಒಬ್ಬನೇ ಮಗ ಸರ್, ಇದ್ದಿದ್ದು ಅವನಿಲ್ಲಿ ಬರ್ತಾನೆ ಸರ್. ಮತ್ತೆ ಚೆಕ್ ಕೊಟ್ಟಿರುವ ಎಷ್ಟು ಕೊಟ್ಟಿದ್ದಾರೆ? 25 ಲಕ್ಷ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್, ಈ ಹಣ ಇವಾಗ ನಿಮಗೆ ಉಪಯೋಗ ಆಗುತ್ತೆ ಸರ್? ಇದು ನನ್ನ ಉಪಯೋಗ ನಾನು ಏನು ಮಾಡ್ಕೊಳ್ಳಲ್ಲ ಸರ್. ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕ್ಬಿಟ್ಟು ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್. ನಾನು ಇದೇನು ಒಂದು ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್. ಏನು ಹೇಳ್ತೀರಿ ಸರ್ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ್ದು ಏನೇ ಮಾಡಿದ್ರು ದುಡ್ಡು ಕೊಟ್ಟರೆ ಇದಾಗಲ್ಲ ಸರ್, ಯಾವುದೂ ಬರಲ್ಲ. ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಮಾಡಿ, ಅಷ್ಟು ಸಾಕು. ನಮ್ಮಂಥದ್ದು ಎಷ್ಟೋ ಜನ ಇರ್ತಾರೆ, ಒಬ್ಬೊಬ್ಬರು ಮಗಳಿರೋರು ಹೋಗ್ಬಿಟ್ರೆ ಅವ್ರ ಕತೆ, ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅವರು ನಮಗೇನು ಒಬ್ಬನೇ ಮಗ ಸರ್, ಒಬ್ಬನೇ ಮಗಳು ಇದ್ದಿದ್ದು. ಮಗ ಇನ್ನೊಂದು ವರ್ಷ ಅಷ್ಟೇ, 2 ವರ್ಷ ಮುಗಿದ್ರೆ ಎಜುಕೇಷನ್ ಮುಗಿಯೋದು. ಅವ್ನ ಕೆಲಸಗಳೆಲ್ಲರೂ ಚೆನ್ನಾಗಿ ನನಗೂ ಬೆನ್ನೆಲುಬಾಗಿ ನಿಂತ್ಕೊಳ್ತೇನೆ ಅಂತ ನನಗೂ ಆಸೆ ಇತ್ತು ಸರ್. ಅವ್ರು ಮಾಡ್ತೀನಿ, ನಾನು ಹೇಳಿದೆ ಹೋಗು ಅಂತಲೇ ಹೇಳಿದೆ. ಅವಕಾಶ ಸಿಕ್ಕರೆ ಹೋಗಪ್ಪ, ನೀನು ಇಷ್ಟು ಹೆಂಗೆ ಬರುತ್ತೆ ಹಂಗೆ ಮಾಡೋದು. ದುಡಿದಿರಲಿಲ್ಲ, ಅವ್ನು ಕೊಡೋದು ಬೇಡ ಸರ್. ನಮ್ಮ ಕಣ್ಣು ಮುಂದೆ ಇದ್ದಿದ್ರೆ ಸಾಕಾಗಿರೋದು. ನಮ್ಗೇನು ನಾವು ದುಡಿತೀವಿ ಸರ್, ಸಾಕು. ನಮ್ಮ ದುಡಿಮೆ ನಮ್ಗೆ ಆಗುತ್ತೆ, ನಮ್ಮ ಜೀವನಕ್ಕೆ ಆಗುತ್ತೆ ಸರ್. ಮಗ ಸಾಯ್ದಾಗಲಕ್ಕೆ ಹೊರಗೊಂದು ಉಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಮಗ ಇಲ್ಲ ಅನ್ನೋದು. ನೀವೇನು ಕೆಲಸ? ನಮ್ಮ ಪಾನಿಪುರಿ ವ್ಯಾಪಾರ ಮಾಡ್ತೀವಿ, ತೆಳ್ಳಗಡಿ ಬಿಸ್ನೆಸ್ ಮಾಡಿ. ಈಗ ಸರ್ಕಾರ ಕೊಟ್ಟಿರೋದು ನಿಮಗೆ 25 ಲಕ್ಷ ಆದರೂ ಕೂಡ ಅದು ನಿಮಗೆ ಈಗಿರುವಂಥ ನೋವನ್ನು ಸಮಾಧಾನ ಮಾಡೋದು ಆಗಲ್ಲ ಸರ್. 20 ಎಷ್ಟು ಕೊಟ್ಟರು ಸಮಾಧಾನ ಆಗಲ್ಲ. ಮಗ ಏನೆಲ್ಲ ಕನಸು ಕಂಡಿದೆ ಸರ್? ಅದೇ ಹೇಳಿದ್ನಲ್ಲ ಸರ್, ಅವ್ನು ಫಾರಿನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಸರ್. ಯಾವ್ದಾದ್ರು ಕಂಪ್ನಿಗಳು ಕೆಲಸ ಸಿಕ್ಕರೆ ಜಾಯ್ನ್ ಆಗಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ. ಬೇರೆ ಏನಾದರೂ ಸರ್ಕಾರದ ಬಳಿ ನಿಮ್ಮ ಬೇಡಿಕೆ? ಇಲ್ಲ ಸರ್, ಬೇಡಿಕೆ ಏನು ಬೇಡ್ಕೊಂಡು ನಮಗೇನಿಲ್ಲ ಸರ್. ಅದು ದುಡ್ಕೊಂಡು ತಿನ್ಬೇಕು, ದುಡ್ಕೊಂಡು ತಿಂತೀವಿ. ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ಸಾಕಷ್ಟೇ. ಕೊನೆಯದಾಗಿ ಏನು ಹೇಳ್ತಾರೆ ಸರ್ ಸರ್ಕಾರಕ್ಕೆ? ಇವತ್ತು ಒಂದು ಕಾರ್ಯಕ್ರಮದ ವೇಳೆ ಮಗ ಬದುಕಿಟ್ಟಿದ್ದಾನೆ, ಅದಕ್ಕೆ ಅಂತೇಳಿ ಒಂದು ದುಡ್ಡನ್ನು ಕೊಟ್ಟಿರುತ್ತೆ ಸರ್ಕಾರ, ಸುಮ್ಮನೆ ಏನು ಹೇಳ್ತಾರೆ ಸರ್? ಜೀವ ಊಟ ಮೇಲೆ ದುಡ್ಡು ಕೊಟ್ಟರೆ ಏನು ಪ್ರಯೋಜನ ಆಗಲ್ಲ ಸರ್. ಅದಕ್ಕಿಂತ ಮುಂಚೆನೇ ಸ್ವಲ್ಪ ಇವ್ರು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ನೆಕ್ಸ್ಟು ಯಾವುದಾದ್ರೂ ಒಂದು ಜೀವದ ಬೆಲೆ ದುಡ್ಡಲ್ಲ ಸರ್. ಜೀವನೇ ಸರ್. ಈಗ ಜೀವ ಹೋಗ್ಬಿಟ್ಟು ಬರುತ್ತೆ ಸರ್. ಮತ್ತೆ ದುಡ್ಡು ಬೇಕಾದ್ರೆ ಈಗ ಕೊಟ್ಟಲ್ಲ, ಅದು 10 ಸಂಪಾದನೆ ಮಾಡ್ಬೋದು ಸರ್. ಜೀವ ಬರುತ್ತೆ ಸರ್. ಮಗ ಇದ್ರೆ ಅವನೇನು ಎಲ್ಲ ಓದಿ 2 ವರ್ಷದಲ್ಲಿ ಸಂಪಾದನೆ ಮಾಡ್ತಾನೆ ಸರ್. ಅವನು ಚೆನ್ನಾಗಿ ಓದಿದರೆ. ಏನು ಓದ್ತಾ ಇದೆ ಸರ್? ಸರ್ BBA ಮಾಡ್ತಿದ್ದೆ ಸರ್, 2nd ಇಯರ್ ಸರ್. ಈ ವರ್ಷ ಸೋಮವಾರದಿಂದ ಕ್ಲಾಸ್ ಓಪನ್ ಆಗಿತ್ತು. ಫಸ್ಟ್ ಇಯರ್ ಮುಗಿದ್ದಿತ್ತು. ನಾಳೆಯಿಂದ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿದ. ಆಯ್ತಪ್ಪ, ಊರಿಗೆ ಕೊಟ್ಟು ಬರ್ತೀನಿ, ಆಮೇಲೆ ಅಡ್ಮಿಷನ್ ಮಾಡ್ತೀನಿ ಅಂತ ಹೇಳಿದ್ದು. ಊರಿಗೆ ಬಂದಿದ್ರೆ ಇದು ಊರಿಗೆ ಹೋಗ್ಬೇಕು ಅಂತಿದ್ದೆ. ನಮ್ಮ ತಾಯಿಗೆ ಹುಷಾರಿಲ್ಲ ಸರ್. ಅವರು ಇವತ್ತು ನಾಳೆ ನಂಗೆ ಆಗಿದ್ದಾರೆ. ಅವ್ರು ನೋಡೋಕೆ ಬರ್ತಾಯಿದ್ದೆ ನಾನು. ಅದೇ ಮೊನ್ನೆ ಹೇಳ್ದೆ ಅವ್ನಿಗೆ, ಕಾಲೇಜ್ಗೆ ಹೋಗಪ್ಪ ಅನ್ನೋದ್ಮೇಲೆ ನೀನು ಹೋಗಪ್ಪ, ನಾನು ಬಂದು ಫೀಸ್ ಕಟ್ತೀನಿ. ಫಸ್ಟ್ ಕಂತು 45,000 ಕಟ್ಟಬೇಕಾಯ್ತು. 1,35,000 ರೂಪಾಯಿ ವರ್ಷಕ್ಕೆ ಅವನಿಗೆ ಕಟ್ತಾ ಇದ್ದು. ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದ್ತಾ ಇದೆ, ಕೆಂಪಪುರ. ಈಗ ಸರ್ಕಾರ ಕೊಟ್ಟಿರೋ ಚೆಕ್ಕಿಗೆ ಬೇರೆಯವರು ಭಾಳಷ್ಟು ಜನ ಸರ್, ಅವರೆಲ್ಲ ಅವ್ರ ಕಷ್ಟಗಳು ನಮಗಿಂತ ಅವ್ರ ದುಃಖ ಇರ್ತಾರೆ. ಇರ್ತರಿಗೆ ಗೊತ್ತಿರೋದು ಆ ಸಂಕಟ, ಯಾರಿಗೆ ಗೊತ್ತಿರೋದು ಸರ್? ಈಗ ಅದೇ ಅವ್ರ ಮನೆಗಳಲ್ಲಾದರೆ ಅವ್ರಿಗೆ ಸಂಕಟ ಅವ್ರಿಗೆ ಗೊತ್ತಿರೋದು ಸರ್. ಅವ್ರ ನೋವು ಅವಾಗಿರುತ್ತೆ. ಇದೆಲ್ಲ ದುಡ್ಡಿಂದಲೇ ಅಳೆಯೋಕ್ಕಾಗಲ್ಲ ಸರ್. ಸ್ವಲ್ಪ ಮನಸ್ಸಿನಲ್ಲೂ ನೋಡ್ಬೇಕು, ಮಾನವೀಯತೆಯೂ ಇರ್ಬೇಕು ಸರ್. ಚೆಕ್ ಕೊಟ್ಟಿದ್ರೆ ಸರ್, ಮಗ